ನಮಸ್ತೆ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಎಲ್ಲ ಹೆಂಗದಿರಿ, ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಅಲಸಂದೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ನೋಡ್ರಿ. ಅಲಸಂದಿನ ರಾತ್ರಿನೇ ನಾನು ತಣ್ಣೀರಲ್ಲಿ ನೆನೆ ಹಾಕಿ ಬಿಟ್ಟಿದ್ದೆ. ಇಡೀ ರಾತ್ರಿ ಎಲ್ಲ ಅಲಸಂದಿ ನೆನೆದು ಇವಾಗ ನಾನು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು 4 ವಿಜಿಲ್ನ ಹೊಡೆಸ್ಕೋಬೇಕಾಗೈತಿ. ನಾನು ನೆನೆ ಹಾಕಿದ್ದ ಅಲಸಂದಿನ ಮತ್ತೆ 2 ಸರಿ ತೊಳೆದು 2 ಗ್ಲಾಸ್ ನೀರು ಹಾಕಿ ಈಗ ನಾನು ಕುದಿಯೋಕೆ ಇಡ್ತೀನಿ ರೀ. ಆ ಕಡೆ ಕುದಿಯೋಕ್ಕಿಟ್ಟು ಈ ಕಡೆ ಒಂದು ಕಪ್ ಅಕ್ಕಿ ತೊಗೊಂಡಿನಿ. ಅಕ್ಕಿನ ತೊಳ್ಕೊಂಡು ಒಂದು 10 ನಿಮಿಷ ಅಲಸಂದಿ ಕುದಿಯೋವರೆಗೂ ಅಕ್ಕಿನ ನೆನೆ ಹಾಕಿಬಿಡು ನಂತರ ನೀರಾಗ. ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ರಿ. ವೆಜಿಟೇಬಲ್ ಅಲಸಂದಿ ರೈಸ್ ಅಂತಲೇ ಹೇಳ್ಬೋದು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವನ್ನ ತೊಗೊಂಡು ಎಲ್ಲನೂ ಕಟ್ ಮಾಡಿ ಇಟ್ಟಿನಿ ನೋಡ್ರಿ. ಆಮೇಲೆ ಒಂದು ನಿಂಬೆಹಣ್ಣು, ಸಣ್ಣ ಗಾತ್ರದ ಒಂದು ಟೊಮೊಟೊ, ಒಂದು ಈರುಳ್ಳಿನ ಹೆಚ್ಚಿ ಕೂಡ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿನಿ. ಅಷ್ಟರಲ್ಲಿ ಅಲಸಂದಿ ಎಲ್ಲ ಈ ಕಡೆ ಕುದ್ದು ಬಿಟ್ಟಿದ್ದು ನೋಡ್ರಿ. ಈ ಥರ ಮೆತ್ತಗಾಗಂಗೆ ನಾವು ಅಲಸಂದಿನ ಕುದಿಸ್ಬೇಕಾಗುತ್ತಾ. ಪೂರ್ತಿ ನಾವು ಕೈಯಾಗ ಹಿಸಿಗೆ ನೋಡಿದ್ರೆ ರಾಡಿ ಥರ ಆಗಬೇಕದು. ಆ ಥರ ನಾವು ಕುದಿಸ್ಕೋಬೇಕು. ಪೂರ್ತಿಯಾಗಿ ಕುದ್ದಿತ್ತು. ಈಗ ಎತ್ತಿಟ್ಬಿಡೋಣ್ರಿ ಸೈಡಿಗೆ. ನಾನು ಅದೇ ಕುಕ್ಕರ್ಗೆ ಈಗ 2 ಸ್ಪೂನ್ದಷ್ಟು ಎಣ್ಣೆನ ಹಾಕಿನಿ. ಆಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕಕತ್ತೀನಿ ನೋಡ್ರಿ. ಒಗ್ಗರಣೆ ಹಾಕೊಂಡ್ಬಿಡೋಣಂತ್ರಿ. ಒಂದೇ ಥರ ರೈಸ್ ತಿಂದು ಬೇಜಾರಾದಾಗ ಈ ಥರ ಅಲಸಂದಿ ರೈಸ್ನ ಮಾಡ್ಕೊಂಡು ನೋಡ್ರಿ, ಭಾರಿ ಸಖತ್ತಾಗಿರ್ತದ. ಈಗ ನಾನು ಸಾಸಿವೆ ಸಿಡಿದ ನಂತರ ಒಂದು ಹೂ ಮೊಗ್ಗನ್ನು ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಏನು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ನೆಲ್ಲ ಅದನ್ನು ಈಗ ನಾನು ಎಣ್ಣೆಗ ಹಾಕ್ಲಾಕತ್ತೀನಿ. ಹಾಕಿ ಸ್ವಲ್ಪ ತಿರುಗಾಡ್ತೀನಿ ನೋಡ್ರಿ. ನಾನು ಈಗ ಯಾರೆಲ್ಲ ಅಲಸಂದಿ ಪಲ್ಯ ತಿನ್ನಕ್ಕೆ ಬ್ಯಾಡ ಅಂತಿರ್ತಾರಲ್ಲ, ಈ ಥರ ರೈಸ್ನ ಮಾಡಿಕೊಡ್ರಿ. ಏನದ್ರಾಗ ಮಾಡಿರಿ ಈ ರೈಸ್ನ ಅಂತ ಕೇಳಬೇಕು ಅವರೇನೆ. ಆ ಥರ ಟೇಸ್ಟ್ ಬರುತ್ತೆ ಇದು. ಆಮೇಲೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ತಿಟ್ಟೆಯಲ್ಲಿ ಅದನ್ನು ಕೂಡ ಈಗ ನಾವು ಮಿಕ್ಸ್ ಮಾಡ್ಕೊಂಡು ಬಿಡೋಣಂತ್ರಿ. ಆಮೇಲಿಂದ ಇವಾಗ ಬೀನ್ಸ್ ಎಲ್ಲನೂ ಸೇರಿಸಿ ನಾವು ಒಗ್ಗರಣೆ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಿಬಿಡೋಣಂತ್ರಿ. ನಿಧಾನಕ್ಕೆ ಒಂದೊಂದೇ ಹಾಕೋತಾ ಎಣ್ಣೆಗೆ ಫ್ರೈ ಮಾಡಬೇಕಾಗ್ತದ. ಒಂದೇ ಸರಿ ಎಲ್ಲ ಹಾಕ್ದೇವು ಅಂದ್ರೆ ಚೆಂದಾಗೆ ಫ್ರೈ ಆಗೋದಿಲ್ರಿ ಅವು. ಅದ್ರ ಸಂಬಂಧಾಗಿ ಬೆಳ್ಳುಳ್ಳಿನ ಜಜ್ಜೋದು ಬೇಡ. ಹೆಂಗೆ ನಾವು ಸುರಿದಿಟ್ಟಿರ್ತೇವೆ ಆ ಪುಟ ಹಾಗೆ ಹಾಕಿಬಿಡೋಣಂತ್ರಿ ಎಣ್ಣೆಗ. ಅದನ್ನು ಸ್ವಲ್ಪ ಹಾಕಿ ಕೈ ಆಡಿಸೋಣಂತ ನಾವು ಫ್ರೈ ಆಗಲಿ ಬೆಳ್ಳುಳ್ಳಿನೂ ಕೂಡ. ಒಂದೇ ಥರ ಮಾಡ್ತಿದ್ವಂದ್ರೆ ಬೇಸರ ಆಕ್ಕದ್ರಿ. ಈ ಥರ ಹೊಸ ಹೊಸ ರೆಸಿಪಿ ಮಾಡಿಕೊಟ್ರೆ ಮನ್ಯಾಗೂ ಎಲ್ಲರಿಗೂ ತುಂಬ ಇಷ್ಟ ಆಗ್ತದೆ. ಈಗೇನು ನಾವು ಹಸಿ ಅಲ್ಲನ ಕಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ನೋಡ್ರಿ. ಮುಂದೆ ಏನು ಹಾಕ್ತೀನಿ ಅಂತ ಗಜ್ರಿ ಹಾಕ್ತೀನಿ ನೋಡ್ರಿ. ಅಂದ್ರೆ ಕ್ಯಾರೆಟ್ ಕೂಡ ನಾನು ಕಟ್ ಮಾಡಿಟ್ಟಿದ್ನೆಲ್ಲ ಅದನ್ನು ನಾನಿವಾಗ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಕರಿಬೇವು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಮತ್ತು ಈ ರೈಸ್ ಸ್ವಲ್ಪ ಮೆತ್ತಗಾಗಬೇಕ್ರಿ, ಅಂದ್ರೇ ತಿನ್ನಕ್ಕೆ ಚಲೋ ಆಗ್ತದೆ. ಹೆಂಗೆ ನಾವು ಬಿಸಿಬೇಳೆ ಬಾತ್ ಮಾಡ್ತೀವಲ್ಲ ಆ ಥರ ಮೆತ್ತಗಾಗಬೇಕ್ರಿ. ಪೂರ್ತಿ ಅಳಸಾಗೋದು ಬೇಡ, ಪೂರ್ತಿ ಗಟ್ಟಿ ಆಗೋದು ಬೇಡ. ಮೀಡಿಯಮ್ ಒಳಗಿದ್ರೆ ಭಾಳ ಮಸ್ತ್ ಇರ್ತದೆ ನೋಡ್ರಿ. ಲಾಸ್ಟಲ್ಲಿ ಟೊಮೊಟೊ ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು ಬಿಡೋಣಂತ್ರಿ. ಅದನ್ನು ಎಣ್ಣೆಯಾಗ ಸ್ವಲ್ಪ ಫ್ರೈ ಆಗಲ್ರಿ. ಇದೆಲ್ಲ ಮೆತ್ತಗಾಗಿ ಎಣ್ಣೆ ಒಳಗೆ ಫ್ರೈ ಆದವಪ್ಪ ಅಂತಂದ್ರೆ ಅಕ್ಕಿ ಜೋಡಿ ಇವೂ ಕೂಡ ಮೆತ್ತಗಾಗ್ತದೆ. ಇವ್ರ ರುಚಿ ಎಲ್ಲ ಬಿಟ್ಟು ಅನ್ನ ಇನ್ನೂ ಸ್ವಾದ ಆಗ್ತದ ನೋಡ್ರಿ. ತಿನ್ನಕ್ಕೆ ಭಾಳ ಟೇಸ್ಟ್ ಆಗ್ತದೆ. ಅದಕ್ಕಾಗಿ ಎಣ್ಣೆಯಾಗ ಸ್ವಲ್ಪ ಹೊತ್ತು ಇವಕ್ರನ್ನೆಲ್ಲ ನಾವು ಚೆಂದಾಗೆ ಫ್ರೈ ಮಾಡ್ಬೇಕಾಗುತ್ತೆ ನೋಡ್ರಿ. ಲೇಟ್ ಆದರೂ ಪರವಾಗಿಲ್ಲ, ಚೆಂದಾಗೆ ಫ್ರೈ ಮಾಡಿಕೊಡ್ರಿ ಎಲ್ಲ ತರಕಾರಿನೂ. ಮತ್ತು ಮುಂದೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಈಗ ಸ್ವಲ್ಪ ನಾನು ಇಂಗನ್ನು ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಹಿಂಗೆ ಹಾಕಿದ್ರೆ ತಿನ್ನೋಕ್ಕೆ ಒಂಥರ ರುಚಿ ಇರುತ್ತೆ ರೀ. ಸ್ವಲ್ಪ ಅರಿಶಿನ ಪುಡಿ ಕೂಡ ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ. 1 ಸ್ಪೂನ್ದಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ನೋಡ್ರಿ. ಏನಿದು ಸಾಂಬಾರ್ಗೆ ಹಾಕೋ ಗರಂ ಮಸಾಲಾನ ಅನ್ನಕ್ಕೆ ಹಾಕ್ತಾಯಿದ್ರೆ ಅನ್ಕೋಬೇಡ್ರಿ, ಭಾರಿ ಟೇಸ್ಟ್ ಕೊಡುತ್ತೆ. ನೀವು ಅಲಸಂದಿ ರೈಸ್ಗೆ ನೀವು ಗರಂ ಮಸಾಲ ಹಾಕಿ ನೋಡ್ರಿ, ಭಾರಿ ಮಸ್ತಾಗಿ ಬರುತ್ತೆ ಅದು. ಅದನ್ನು ಹಾಕಿ ನಾವು ಈಗ ಇನ್ನೊಂದು ಸರಿ ಕೈ ಆಡಿಸಿ ಬಿಡೋಣಂತ್ರಿ. ಮುಂದೆ ನಿಮಗೆ ಖಾರ ಎಷ್ಟು ಬೇಕಾಗ್ತದ ನೋಡಿಕೊಂಡು ಮಿರ್ಚಿ ಪೌಡರನ್ನು ಸೇರಿಸ್ಕೋರಿ. ನಾವು ಜಾಸ್ತಿ ತಿಂತೀವಿ, ಸ್ವಲ್ಪ ಜಾಸ್ತಿ ಸೇರಿಸ್ಕೋತೀನಿ ನಾನು. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಲಸಂದಿ ಬೆಳಿತಾರೆ ಜಾಸ್ತಿ. ಆದ್ರೆ ಏನು ಮಾಡ್ಬೇಕು ಅದ್ರಾಗ ಅಂತ ಹೇಳಿ ಗೊತ್ತಿರಂಗಿಲ್ಲ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಸೇರಿಸಿದ್ದೀನಿ ನೋಡ್ರಿ. ಈ ಥರ ಅಲಸಂದಿ ಒಳಗೆ ರೈಸ್ ಮಾಡಿಕೊಡ್ರಿ, ಮಸ್ತಾಗಿರ್ತೈತಿ. ಅದರಲ್ಲೂ ವೆಜಿಟೇಬಲ್ ಅಲಸಂದಿ ರೈಸ್ ಅಂದ್ರೆ ತುಂಬ ಇಷ್ಟ ಆಗ್ತದೆ ಎಲ್ಲರಿಗೂ. ತಿಂತಾ ಇದ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಒಂದು ಸರಿ ನೀವು ಕೂಡ ಇದನ್ನು ರೈಸ ಟ್ರೈ ಮಾಡಿರಿ. ಈ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಇಟ್ಕೊಂಡಿದ್ದೆ ನಾನು ಹುಳಿ ಸಂಬಂಧಾಗಿ. ಆ ನಿಂಬೆಹಣ್ಣನ್ನ ಇವಾಗ ಪೂರ್ತಿ ಹಿಂಡಿ ಬಿಡ್ತೀನಿ ನೋಡ್ರಿ.
ಹಿಂಡ್ಬಿಟ್ಟು ನಾನು ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಇದಕ್ಕೆ ಅಕ್ಕಿನ ನೆನೆ ಹಾಕ್ಲಾರ್ದೇ ಹಾಗೆ ಹಾಕ್ಲಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇದು ಅಲಸಂದೆ ಮೆತ್ತಗೆ ಕುದ್ದಿರ್ತಾವಲ್ಲ, ಅಕ್ಕಿ ಕೂಡ ಸ್ವಲ್ಪ ನೆನೆ ಹಾಕ್ದೇವು ಅಂದ್ರೆ ಮೆತ್ತಗಾಗಬೇಕಿದ್ದು ರೈಸ. ಇನ್ನೊಂದು ಸ್ವಲ್ಪ ತಿಳುವಾದ್ರೇ ನಡೀತೈತಿ. ಸ್ವಲ್ಪ ನೀರನ್ನು ಕೂಡ ಜಾಸ್ತಿ ಹಾಕಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಾನು ತರಕಾರಿನ ಸ್ವಲ್ಪ ಬೇಯಲಿ ಅಂತ ಬಿಟ್ಟಿದ್ದೆ. ಈಗ ನೋಡ್ರಿ ಮುಂದೆ ಅಕ್ಕಿ ನೆನೆ ಹಾಕಿರ್ತೇವಲ್ಲ, ಅದನ್ನು ನೀರನ್ನ ತಕ್ಕೊಂಡು ಅಕ್ಕಿ ತಂದು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಡೋಣಂತ್ರಿ. ತರಕಾರಿ ಎಲ್ಲ ಜಾಸ್ತಿ ಆಗಿತ್ತು ಅಂಥೇಳಿ ನಾನು ಅಕ್ಕಿನ ಸ್ವಲ್ಪ ತೊಗೊಂಡಿನಿ ನೋಡ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಗೊಳ್ರಿ, ತರಕಾರಿ ಕೂಡ ನೀವು ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ಇದನ್ನೆಲ್ಲನೂ ನಾವು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣಂತ್ರಿ. ಈಗೇನು ನಾವು ಅಲಸಂದಿನ ಕುದಿಸಿ ಸೈಡಿಗೆ ಎತ್ತಿಟ್ಕೊಂಡಿರ್ತೀವಲ್ಲ, ಆ ಅಲಸಂದಿ ನೀರನ್ನ ತೆಗ್ದಿನಿ, ಕಾಳು ಮಾತ್ರ ತಂದು ಮಿಕ್ಸ್ ಮಾಡ್ಲಕತ್ತೀನಿ ರೀ. ಆದ್ರೆ ಆ ನೀರನ್ನು ನಾವು ಚೆಲ್ಲಬಾರ್ದು. ನಾವು ಅದೇ ನೀರನ್ನು ತಂದು ಇದಕ್ಕೆ ನಾನು ಮುಂದೆ ನಿಮಗೆ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ನೋಡ್ರಿ. ಈಗ ಮೊದಲೇ ನಾವು ಅಲಸಂದಿನ ತೊಳೆದು ನೆನೆ ಹಾಕಿರ್ತೀವಿ, ಮತ್ತು ಕುದಿಸಾಗ ಬೇರೆ ತೊಳೆದು ಕುದಿಯೋಕೆ ಹಾಕಿರ್ತೀವಿ. ಹಾಗಾಗಿ ನಾವು ಅಲಸಂದೆ ನೀರನ್ನ ಚೆಲ್ಲಬಾರ್ದು. ಅದಕ್ಕೆ ತಂದು ಹಾಕಿ ನಾವು ಅದೇ ನೀರಿನಾಗೇ ಅನ್ನ ಬೇಯಿಸ್ಕೋಬೇಕು. ಮತ್ತೊಂದು ಸ್ವಲ್ಪ ನಮಗೆ ನೀರು ಬೇಕು ಅನ್ನಿಸ್ತಂದ್ರೆ ಮ್ಯಾಗ ನೀರು ಹಾಕ್ಕೋಬೇಕಾಗತ್ತೆ ರೀ. ಅಲಸಂದಿ ರೈಸ್ನ ನಾನು ಕಿಚಡಿ ಥರ ಮಾಡ್ಲಕತ್ತೀನಲ್ರಿ, ಅದಕ್ಕಾಗಿ ನಾನು ಇದಕ್ಕೆ ನೀರು ಜಾಸ್ತಿನೇ ಹಾಕ್ಕೊಳಕತ್ತೀನಿ. ನೋಡಕ್ಕೆ ನಿಮ್ಗೆ ಉದುರಾಗಿ ಕಂಡಿರಬೇಕು, ತಿನ್ನಕ್ಕೆ ಮಾತ್ರ ಫುಲ್ಲು ಮೆತ್ತಗಾಗಿತ್ತು ರೈಸ. ಇವಾಗೆಲ್ಲ ರೆಡಿ ಆಯಿತು. ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಿಬಿಟ್ರೆ ಮುಗೀತು ನೋಡ್ರಿ, ಅಲಸಂದಿ ರೈಸ ರೆಡಿ ಆಗ್ತದೆ. ಇನ್ನೊಂದು ಸರಿ ನಾನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಏನಿಲ್ಲ ನೋಡ್ರಿ, ಇದಕ್ಕೆ 2 ವಿಜಿಲ್ ಹೊಡೆಸ್ಬಿಟ್ರೆ ವೆಜಿಟೇಬಲ್ ಅಲಸಂದಿ ರೈಸ ರೆಡಿ ಆಗ್ತದೆ. ಈಗ ನೋಡ್ರಿ ಸೀಟಿ ಎಲ್ಲ ಹೊಡೆದಿದ್ದಾಗಿತ್ತು. ಈ ಥರ ರೈಸ ರೆಡಿಯಾಗಿತ್ತು. ನನಗಂತೂ ಇದು ಭಾಳ ಇಷ್ಟ ಆಯಿತು. ನಿಮಗೆ ಕೂಡ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ. ಮುಂದಿನ ವಿಡಿಯೋ ಮಾಡೋಕ್ಕೆ ನನಗೂ ಮನಸ್ಸು ಬರ್ತೈತಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಾ.